ರಾಮನ ಗುಡಿಯಿಲ್ಲದ ಊರಿರಬಹುದು, ಆದರೆ ಆಂಜನೇಯನ ಗುಡಿಯಿಲ್ಲದ ಊರೇ ಇಲ್ಲ. ಜಾತಿ ಮತ ಪಂಥಗಳನ್ನು ಮೀರಿ ಜನ ಆಂಜನೇಯ ಸ್ವಾಮಿಯನ್ನ ಆರಾಧಿಸುತ್ತಾರೆ. ರಾಮಾಯಣದ ಮುಖ್ಯ ಭೂಮಿಕೆಯಾಗಿದ್ದಂತಹ ಹನುಮಂತ ಶ್ರೀರಾಮ ಭಕ್ತ. ಮುಗ್ಧ ಮನಸ್ಸಿನವನಾಗಿದ್ದ ಹನುಮಂತ ಒಂದು ಸಲ ತನ್ನ ಮುಗ್ಧತೆಯಿಂದ ಎದೆಯನ್ನು ಬಗೆದು ಅದರೊಳಗಿದ್ದ ಶ್ರೀರಾಮನನ್ನ ತೋರಿಸಿದ್ದ. ತನ್ನ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯಿಂದ ಶ್ರೀರಾಮ ಮತ್ತು ಅವರ ಕುಟುಂಬದ ಪ್ರೀತಿಯನ್ನು ಗೆದ್ದಿದ್ದ ಹನುಮ. ಅಂತಹ ಹನುಮ ಹುಟ್ಟಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತದೆ. ಆಂಜನೇಯ ಸ್ವಾಮಿಯ ಜನ್ಮದ ಕುರಿತು ಅನೇಕ ಪ್ರಶ್ನೆಗಳು ಭಕ್ತರನ್ನ ಕಾಡುತ್ತೆ. ಹನುಮಾನ್ ಚಾಲಿಸದಿಂದ ಹಿಡಿದು ಮಾರುತಿ ಮಹಿಮೆಯ ಯಾವುದೇ ಗೀತೆ ಕಥೆಗಳನ್ನೇ ನೋಡಿದರೂ ಕೇಸರಿ ನಂದನ, ಅಂಜನಿ ಸುತ, ವಾಯುಪುತ್ರ, ಶಿವಪುತ್ರ ಹೀಗೆ ಅನೇಕ ಹೆಸರುಗಳನ್ನು ನೋಡಬಹುದು. ಹಾಗಾದರೆ ಆಂಜನೇಯ ಸ್ವಾಮಿಯು ಕೇಸರಿಯ ಮಗನೋ, ವಾಯುಪುತ್ರನ ಮಗನೋ ಅಥವಾ ಸಾಕ್ಷಾತ್ ಶಿವನ ಮಗನೋ? ಈ ರೀತಿಯ ಪ್ರಶ್ನೆಗಳು ಮೂಡೋದು ಸಹಜ. ಹಿಂದಿನ ಜನ್ಮದಲ್ಲಿ ಅಂಜನಾ ದೇವಿಯು ಪುಂಜಿಕಸ್ಥಳ ಎಂಬ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು. ಒಮ್ಮೆ ಅವಳು ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾಗ ಕೋತಿಯೊಂದು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದನ್ನು ನೋಡಿದಳು. ಆ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಋಷಿ ಎಂದು ತಿಳಿಯದೆ ಅದರತ್ತ ಹೂಗಳನ್ನು ಎಸೆಯುತ್ತಾಳೆ. ಇದರಿಂದ ಕೋಪಗೊಂಡ ಋಷಿಯು ತನ್ನ ನಿಜರೂಪಕ್ಕೆ ಬದಲಾಗಿ ಪುಂಜಿಕಸ್ಥಳಗೆ ಮುಂದಿನ ಜನ್ಮದಲ್ಲಿ ನೀನು ಕೋತಿಯಾಗಿ ಹುಟ್ಟುವಂತೆ ಶಾಪ ನೀಡ್ತಾರೆ. ಇದನ್ನು ಕೇಳಿದ ಆಕೆಯು ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಶಾಪದಿಂದ ಮುಕ್ತಿ ನೀಡುವಂತೆ ಬೇಡಿಕೊಳ್ತಾಳೆ. ಆಗ ಋಷಿಯು ಶಾಂತಗೊಂಡು ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತೀಯ ಮತ್ತು ದೈವಿ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡುತ್ತೀಯ ಎಂದು ಆಶೀರ್ವದಿಸಿದಾಗ ಇಂದ್ರದೇವನ ಬಳಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಳ ಬೇಡಿಕೊಂಡಾಗ ಭೂಮಿಯ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನ ಭೇಟಿಯಾಗುತ್ತೀಯ. ಆತನನ್ನೇ ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ. ಆತ ಶಿವನ ಅಂಶದವನಾಗಿರುತ್ತಾನೆ. ನಂತರ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರದೇವನು ಹೇಳ್ತಾನೆ. ಮುಂದಿನ ಜನ್ಮದಲ್ಲಿ ಪುಂಜಿಕಸ್ಥಳ ಭೂಮಿಯ ಮೇಲೆ ಒಬ್ಬಳು ಸ್ತ್ರೀಯ ರೂಪದಲ್ಲಿ ಅಂಜನಾ ದೇವಿಯಾಗಿ ಜನ್ಮ ಪಡಿತಾಳೆ. ಆದರೆ ಆಕೆಯ ಮುಖ ಮಾತ್ರ ಕೋತಿಯಂತಿರುತ್ತದೆ. ಆಕೆ ಬೆಳೆಯುತ್ತಿದ್ದಂತೆ ಬೇಟೆಗಾರ್ತಿಯಾಗ್ತಾಳೆ. ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಅಂಜನಾಗೆ ಸಿಂಹದೊಂದಿಗೆ ಹೋರಾಡುತ್ತಿರುವ ಪುರುಷನೊಬ್ಬ ಕಾಣಸಿಗುತ್ತಾನೆ. ಆತನನ್ನು ನೋಡಿದ ಆಕೆ ಸಂಮೋಹಿತಳಾಗ್ತಾಳೆ. ಆತನು ಅಂಜನಾಳ ಬಳಿ ಬರ್ತಾನೆ. ಆತನ ಮುಖ ಕೂಡ ಕೋತಿಯ ಮುಖದಂತೆ ಇರುತ್ತದೆ. ಆತನೇ ವಾನರ ರಾಜ ಕೇಸರಿ. ವಾನರ ರಾಜ ಕೇಸರಿ ಮತ್ತು ಅಂಜನಾ ಪರಸ್ಪರ ಒಪ್ಪಿಕೊಂಡು ಮದುವೆಯಾಗ್ತಾರೆ. ಆದರೆ ಅವರಿಗೆ ದೀರ್ಘಕಾಲದ ತನಕ ಸಂತಾನವಾಗುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಋಷಿ ಮಾತಂಗ ಅವರನ್ನ ಭೇಟಿಯಾಗ್ತಾರೆ. ಇದಕ್ಕೆ ಅವರು 12 ವರ್ಷಗಳ ಕಾಲ ಶಿವನನ್ನ ಆರಾಧಿಸುವಂತೆ ಅಂಜನಾಗೆ ಹೇಳ್ತಾರೆ. ಇದರಂತೆ ಅಂಜನಾ ತಪಸ್ಸಿಗೆ ಕುಳಿತುಕೊಳ್ತಾಳೆ. ಇದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥ ಕೂಡ ತನಗೆ ಮಕ್ಕಳಾಗಬೇಕೆಂದು ಪುತ್ರಕಾಮಿಷ್ಠ ಯಾಗವನ್ನ ಮಾಡ್ತಾ ಇರ್ತಾನೆ. ಯಜ್ಞದಿಂದ ಸಂತುಷ್ಟನಾದ ಅಗ್ನಿದೇವನು ದಶರಥನಿಗೆ ದಿವ್ಯ ಪಾಯಸವನ್ನು ಕೊಟ್ಟು ದಶರಥನ 3 ಪತ್ನಿಯರು ಈ ದಿವ್ಯ ಪಾಯಸವನ್ನು ಸೇವಿಸಿದರೆ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳ್ತಾರೆ. ದಶರಥನು ದಿವ್ಯ ಪಾಯಸದ ಒಂದು ಭಾಗವನ್ನು ಕೌಸಲ್ಯಗೆ ಕೊಟ್ಟನು. ಆಕೆ ಸ್ವಲ್ಪ ಕುಡಿಯುತ್ತಿದ್ದಂತೆ ಶಿವನ ಆದೇಶದ ಮೇರೆಗೆ ವಾಯುದೇವನು ಹದ್ದಿನ ರೂಪದಲ್ಲಿ ಕೌಸಲ್ಯೆಯ ಪಾಯಸವನ್ನು ಕದ್ದು ಅಂಜನಾದೇವಿಯ ಮೇಲೆ ಬೀಳಿಸ್ತಾನೆ. ಆಗ ಅಂಜನಾದೇವಿ ಅದು ಶಿವನೇ ನೀಡಿರುವ ಪ್ರಸಾದವೆಂದು ಭಕ್ತಿಯಿಂದ ಆ ದಿವ್ಯ ಪಾಯಸವನ್ನು ಸೇವಿಸುತ್ತಾಳೆ. ಕೆಲವು ತಿಂಗಳ ಬಳಿಕ ಅಂಜನಾದೇವಿಯು ವಾನರ ಮೊಗದ ಬಾಲಕನಿಗೆ ಜನ್ಮ ನೀಡ್ತಾಳೆ. ಆ ಮಗು ಅಂಜನಾದೇವಿ ಹಾಗೂ ಕೇಸರಿಗೆ ಜನಿಸಿದ್ದ ಕಾರಣ ಆಂಜನೇಯನೆಂದು, ಕೇಸರಿ ನಂದನನೆಂದು, ವಾಯುದೇವರು ದಿವ್ಯ ಪಾಯಸ ತಂದುಕೊಟ್ಟಿದ್ದರಿಂದ ವಾಯುಪುತ್ರ, ಪವನಪುತ್ರನೆಂದು, ಶಿವನ ಅಂಶದಿಂದ ಜನಿಸಿದ್ದ ಕಾರಣ ಶಿವಪುತ್ರನೆಂದು ಕರೆಯಲಾಗುತ್ತದೆ. ಬಾಲ್ಯಕಾಲದಲ್ಲಿಯೇ ಹನುಮಂತನು ಮಹಾಬಲಶಾಲಿಯಾಗಿರ್ತಾನೆ. ಆತನು ತನ್ನ ತಂದೆಯಾದ ಕೇಸರಿ ಹಾಗೂ ಅಪ್ಸರೆ ತಾಯಿಯಾದ ಅಂಜನಾದೇವಿಯರಿಂದ ಇಂತಹ ಬಲವನ್ನು ಪಡೆದಿರ್ತಾನೆ.
ಭಗವಾನ್ ವಾಯುದೇವನ ಪುತ್ರನಾದ ಹನುಮನ ವೇಗವು ವಾಯುವೇಗಕ್ಕೆ ಸಮಾನವಾಗಿರುತ್ತದೆ. ಆಂಜನೇಯನ ಜನನದ ಬಳಿಕ ಶಾಪಮುಕ್ತಳಾದ ಅಂಜನಾದೇವಿಯು ಸ್ವರ್ಗಕ್ಕೆ ಹಿಂದಿರುಗ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ಜೈ ಹನುಮಾನ್.